ಸೊ ವಿಶೇಷವಾಗಿ ಇಲ್ಲಿ ಏನಂತ ಹೇಳಿದರೆ, ಈ ಒಂದು ಕಾರ್ಯಕ್ರಮದ ಮೂಲಕ ಸ್ಟಾರ್ ಸಿಂಗರ್ಗಳನ್ನು ತಗೊಂಡೋಗಿ ವೇದಿಕೆಯಲ್ಲಿ ಹಾಡಿಸಿದ್ದಲ್ಲ, ಗ್ರಾಮೀಣ ಪ್ರತಿಭೆಗಳ ಒಂದು ಹಾಡುಗಾರರನ್ನು ಗುರುತಿಸಿ ಅವರನ್ನು ಸ್ಟಾರ್ ಮಾಡುವಂಥ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡಿದೆ ಅನ್ನುವಂಥಕ್ಕಂಥದ್ದು ಒಂದು ಸಂತೋಷ ಸಂಗತಿ ಅಂತ ವಿಚಾರವನ್ನು ಹೇಳಿಕೊಂಡು, ಸ್ವಾಗತಕ್ಕಿಂತ ಮುಂಚಿತವಾಗಿ ನಮ್ಮ ಸಂಸ್ಥೆ ಕಳೆದ 11 ವರ್ಷಗಳಿಂದ ಬೇರೆ ಬೇರೆ ಕಲಾ ಪ್ರಕಾರಗಳನ್ನು ತರಬೇತಿ ನೀಡೋದ್ರ ಜೊತೆಗೆ ಕಳೆದ 8 ವರ್ಷಗಳಿಂದ ವಾಯ್ಸ್ ಆಫ್ ಚಾಣಕ್ಯ ಅನ್ನೋತಕ್ಕಂಥ ಹೆಸರಿನಡಿಯಲ್ಲಿ ಸಂಗೀತ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತಾ ಬರ್ತಾ ಇತ್ತು. ಆರಂಭದಲ್ಲಿ ತಾಲೂಕಿಂದ ಜಿಲ್ಲಾ ಮಟ್ಟಕ್ಕೆ, ಜಿಲ್ಲೆಯಿಂದ ಈಗ ರಾಜ್ಯ ಮಟ್ಟದಲ್ಲಿ ಈ ಸ್ಪರ್ಧೆಯನ್ನು ಆಯೋಜನೆ ಮಾಡಿತ್ತು. ಈ ಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕರೋಕೆ ಮೂಲಕ ಒಂದು ಸ್ಪರ್ಧೆ ಮಾಡ್ಬೋದು ಅನ್ನೋತಕ್ಕಂಥ ವಿಚಾರವನ್ನು ಮೊದಲಾಗಿ ಆರಂಭ ಮಾಡಿದ್ದು ಯಾರು ಕೇಳಿದರೆ, ಅದು ಮಾಡಿದ ಆ ಲೀಸ್ಟ್ಗಳಲ್ಲಿ ನಮ್ಮದು ಒಂದು ಹೆಸರು. ಯಾಕಂದರೆ 8 ವರ್ಷಗಳ ಹಿಂದೆಯೇ ಈ ಪರಿಕಲ್ಪನೆಯನ್ನು ನಾವು ಕರೋಕೆ ಮೂಲಕ ಸ್ಪರ್ಧೆಯನ್ನು ಮಾಡ್ಬೋದು ಅನ್ನೋತಕ್ಕಂಥ ಪರಿಕಲ್ಪನೆಯನ್ನು ಮಾಡಿ, ಆ ಮೂಲಕ ಒಂದಿಷ್ಟು ಗ್ರಾಮೀಣ ಪ್ರತಿಭೆಗಳು ಬೆಳಕಿಗೆ ಬರಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಕಳೆದ 8 ವರ್ಷಗಳಿಂದ ಈ ಸ್ಪರ್ಧೆ ಮೂಲಕ ಇವತ್ತು ಹಲವಾರು ಗಾಯಕರು, ನಮಗೆ ಭಾರಿ ಸಂತೋಷ ಆಗ್ತಿದೆ. 8 ವರ್ಷಗಳಿಂದ ಸುಮಾರು ಪ್ರತಿ ಎಪಿಸೋಡ್ಗಳಲ್ಲಿ ಒಂದು 100ಕ್ಕೂ ಮಿಕ್ಕಿ ಆಡಿಷನ್ಗಳಿಗೆ ಬರ್ತಾಯಿದ್ರು. ಅದರಲ್ಲಿ ಸುಮಾರು ಒಂದು 30-35 ಜನದವರೆಗೆ ಸೆಮಿಫೈನಲಿಗೆ ಬಂದು ಆನಂತರ ಫೈನಲಿಗೆ ಹೋಗ್ತಾಯಿದ್ರು. ಬಟ್ ಆ ಬಂದಂಥ ಎಲ್ಲ ಗಾಯಕರು ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಂಗೀತ ಪ್ರತಿಭೆಯ ಮೂಲಕ ಗುರುತಿಸಿಕೊಂಡಿದ್ದಾರೆ ಅನ್ನೋಂಥದ್ದು ನಮಗೆ ಭಾರಿ ಒಂದು ಹೆಮ್ಮೆಯ ಸಂಗತಿ. ಈಗಾಗಲೇ ಕೆಲವಾರು ರಾಜ್ಯ ರಾಷ್ಟ್ರ ಮಟ್ಟದ ಟಿ ವಿ ಚಾನೆಲ್ಗಳಲ್ಲಿ ಕೂಡ ಅವರು ಹಾಡ್ತಿದ್ದಾರೆ. ಆಮೇಲೆ ಅವರದ್ದೇ ಆದ ಒಂದು ತಂಡವನ್ನು ಕಟ್ಟಿಕೊಂಡು ಬೇರೆ ಬೇರೆ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಕೊಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಭಾರಿ ಒಂದು ಸಂತದ ಸಂಗತಿ. ಅದರಲ್ಲಿ ಕೂಡ ಹಲವಾರು ನಮ್ಮ ಪ್ರತಿಭೆಗೆ ಬಹುಮಾನವನ್ನು ಪಡೆದಂಥ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ, ಬೇರೆ ಬೇರೆ ಸ್ಪರ್ಧೆಗಳಲ್ಲಿ, ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅಲ್ಲಿ ಕೂಡ ಅವರು ಬಹುಮಾನವನ್ನು ಪಡೆದಿರುವಂಥದ್ದು ಭಾರಿ ಸಂತೋಷ ಸಂಗತಿ. ಸೊ ನನಗೆ ಈ ಸರಿ ಇಷ್ಟು ಎಪಿಸೋಡ್ಗಳಲ್ಲಿ ಈ ಬಾರಿ ಎಪಿಸೋಡ್ ಒಂದು ಭಾರಿ ಟೈಟ್ ಫೈಟ್ ಅಂತ ಹೇಳ್ಬೋದು. ನನಗೆ ಆಶ್ಚರ್ಯ ಆಗ್ತದೆ. ಸುಮಾರು 100ಕ್ಕೂ ಮಿಕ್ಕಿ ಬೇರೆ ಬೇರೆ ಕಡೆ ನಡೆದಂಥ ಆಡಿಷನ್ಗಳಲ್ಲಿ ಬಂದಿದ್ದಾರೆ. ಆದರೆ ಉಡುಪಿಯಲ್ಲಿ ನಡೆದಂಥ ಆಡಿಷನ್ ನಿಜವಾಗ್ಲೂ ನನಗೆ ಇಷ್ಟೊತ್ತವರೆಗೆ ಅಂಥ ಒಂದು ಸ್ಪರ್ಧೆ ಬರಲಿಲ್ಲ. ಸುಮಾರು 40 ಜನ ಒಬ್ಬರಿಗಿಂತ ಒಬ್ಬರು ಮಿಗಿಲು, ಎಲ್ಲ ಸ್ಪರ್ಧಾಳುಗಳು ಒಳ್ಳೆ ಹಾಡುಗಾರರೇ. ಆದರೆ ನಮಗೊಂದು ಮಾನದಂಡ ಇದೆ, ಇಷ್ಟೇ ಜನ ಆಯ್ಕೆ ಮಾಡಬೇಕು ಅಂತ. ಸೊ ಅದರಿಂದಾಗಿ ಅಲ್ಲಿ ಬಂದವರು ಯಾರೂ ಆಯ್ಕೆ ಆಗಲಿಲ್ಲ. ಅವರು ಬೇಸರ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಹಾಡುಗಾರರಲ್ಲ ಅನ್ನುವಂತಕ್ಕಂಥ ಭಾವನೆ ಬೇಡ. ಯಾಕಂದರೆ ಉತ್ತಮ ಗಾಯಕರೇ. ಆದರೆ ನಮಗಳೊಂದು ಮಾನದಂಡ ಇದೆ, ಇಷ್ಟೇ ಜನನ ಸೆಲೆಕ್ಟ್ ಮಾಡೋದು ಒಂದು ಕಾರಣಕ್ಕೋಸ್ಕರ ನಾವು ಒಂದಿಷ್ಟು ಜನರನ್ನು ಆಯ್ಕೆ ಮಾಡಿತ್ತು. ನಾವು ಕೇವಲ 10 ಜನ ಮಾತ್ರ ಆಯ್ಕೆ ಅಂತಿತ್ತು ಉಡುಪಿಯಲ್ಲಿ. ಆದರೆ 40 ಜನರಲ್ಲಿ ಸುಮಾರು 35ಕ್ಕೂ ಮಿಕ್ಕಿ ಉತ್ತಮ ಗಾಯಕರಾಗಿದ್ದರು. ಸುಮಾರು 14ಕ್ಕೂ ಮಿಕ್ಕಿ ಸೇಮ್ ಅಂಕವನ್ನು ಪಡೆದಾಗಿದ್ದರು. ಕೊನೆಗೆ ನಾವು 10 ಜನ ಆಯ್ಕೆ ಮಾಡ್ತು, ಪುನಃ ಮತ್ತೆ ಒಳ್ಳೆಯ ಅಂಕಗಳು ಪಡೆದಿದ್ದರು, ಪುನಃ ಒಂದು 3 ಜನ ಆಯ್ಕೆ ಮಾಡ್ತು. ಹೀಗೆ ಮಾಡ್ತಾ ಮಾಡ್ತಾ ಕೊನೆಗೆ 14 ಜನರಲ್ಲಿ ಯಾರನ್ನ ಆಯ್ಕೆ ಮಾಡೋದು ಅನ್ನೋ ಪ್ರಶ್ನೆ ಬಂತು. ಕೊನೆಗೆ ನಾವು ಲಾಟ್ಸ್ ಹಾಕಬೇಕಾಯಿತು, ಅನಿವಾರ್ಯ. ನಮಗೆ 14 ಜನ ಆಯ್ಕೆ ಮಾಡಲಿಕ್ಕೆ ಆಗಲಿಲ್ಲ. ಕೇವಲ ಲಾಟ್ಸ್ ಮೂಲಕ ಮತ್ತೆ 3 ಜನರನ್ನು ನಾವು ಎತ್ತಿತ್ತು. ಈ ರೀತಿ ನಾವು ಇವತ್ತು 30 ಜನ ಬೇರೆ ಬೇರೆ ಕಡೆ ನಡೆದಂಥ ಆಡಿಷನ್ಗಳಲ್ಲಿ, ಕಾರ್ಕಳ, ಹೆಬ್ರಿ ಆಗಿರ್ಬೋದು, ಬೇರೆ ಬೇರೆ ಕಡೆ ನಡೆದಂಥ ಆಡಿಷನ್ಗಳಲ್ಲಿ ಇವತ್ತು 30 ಜನ ಸೆಮಿಫೈನಲಲ್ಲಿ ಇವತ್ತು ಹಾಡಲಿಕ್ಕಿದ್ದಾರೆ. ನನಗೆ ಭಾರಿ ಆಶ್ಚರ್ಯ ಆಗುವಂಥದ್ದು ಹೇಳಿದರೆ, ಕೇವಲ ಈ ಭಾಗಕ್ಕೆ ಸೀಮಿತವಾಗಿರ್ತಕ್ಕಂಥ ಚಾಣಕ್ಯ, ವಾಯ್ಸ್ ಆಫ್ ಚಾಣಕ್ಯ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಗೆ ತಲುಪಿದೆ ಅನ್ನುವಂತಕ್ಕಂಥ ಸಂಗತಿ. ಈಗಾಗಲೇ ದಾವಣಗೆರೆಯಿಂದ ಹಾಡಲಿಕ್ಕೆ ಬಂದಿದ್ದಾರೆ. ದಾವಣಗೆರೆ, ಸೊರಬ, ಭದ್ರಾವತಿ, ಸಾಗರ, ಹೀಗೆ ಬೇರೆ ಬೇರೆ ದೂರದ ಪ್ರದೇಶಗಳಿಂದ ಕೂಡ ಇವತ್ತು ಈ ಸ್ಪರ್ಧೆಯಲ್ಲಿ ಹಾಡ್ತಾರೆ ಅನ್ನುವಂತಕ್ಕಂಥದ್ದು ಇನ್ನೊಂದು ಬಾರಿ ಸಂತಸ ಸಂಗತಿ. ಸೊ ಈ ನಿಟ್ಟಿನಲ್ಲಿ ಈ ಎಲ್ಲ ಸ್ಪರ್ಧಾಳುಗಳು ಈ ಒಂದು ಕಾರ್ಯಕ್ರಮ ಮೂಲಕ ಇನ್ನಷ್ಟು ಬೆಳಕಿಗೆ ಬರಲಿ ಅನ್ನುವಂಥ ವಿಚಾರವನ್ನು ಹೇಳಿಕೊಂಡು, ಚಾಣಕ್ಯ ಸಂಸ್ಥೆ ಕೇವಲ ಕಲಾ ಪ್ರಕಾರಗಳ ಜೊತೆಗೆ ಬೇರೆ ಬೇರೆ ಕಲಾ ಪ್ರಕಾರದ ತರಬೇತಿ ನೀಡೋದ್ರ ಜೊತೆಗೆ ಕಳೆದ 2 ವರ್ಷಗಳ ಹಿಂದೆ ಒಂದು ವಿನೂತನ ಕಾರ್ಯಕ್ರಮವನ್ನು ಮಾಡಿತ್ತು. ಅದೇ ಕರ್ನಾಟಕ ರಾಜ್ಯೋತ್ಸವದ ಸುವರ್ಣ ಕರ್ನಾಟಕದ ಅಂಗವಾಗಿ 1 ವರ್ಷಗಳ ಕಾಲ ನಮ್ಮ ಚಾಣಕ್ಯ ಸಂಸ್ಥೆ ಶಾಲಾ ಕಾಲೇಜುಗಳಿಗೆ ತೆರಳಿ ಉಚಿತವಾಗಿ ಕನ್ನಡ ಗೀತ ಗಾಯನವನ್ನು ಆಯೋಜನೆ ಮಾಡಿತ್ತು. ಇದು ಕರ್ನಾಟಕ ರಾಜ್ಯದಲ್ಲಿ ಮೊದಲು ಅಂತ ಹೇಳ್ಬೋದು. ಯಾರೂ ಕೂಡ ಈವರೆಗೆ ಅಂಥ ವಿನೂತನ ಕಾರ್ಯಕ್ರಮವನ್ನು ಮಾಡಲಿಲ್ಲ. ಇದು ಯಾವುದೇ ಪ್ರತಿಫಲ ಅಪೇಕ್ಷೆಯಿಂದ ಅಲ್ಲ, ಯಾವುದೇ ಹಣವನ್ನು ಪಡೆಯದೆ ನಮ್ಮ ತಂಡದ ಗಾಯಕರನ್ನು ಶಾಲೆ ಕಾಲೇಜುಗಳಿಗೆ ಕರೆದುಕೊಂಡೋಗಿ ಕನ್ನಡ ಗೀತೆಗಳನ್ನು ಹಾಡೋದ್ರ ಮೂಲಕ ಮಕ್ಕಳಲ್ಲಿ ಒಂದಿಷ್ಟು ಹಾಡುವ ಒಂದು ಅಭಿರುಚಿಯನ್ನು ಹುಟ್ಟಿಸುವಂಥ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡಿತ್ತು, ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಪಡೆಯದೆ. ಸೊ ವಿಶೇಷವಾಗಿ ಇಲ್ಲಿ ಏನಂತ ಹೇಳಿದರೆ, ಈ ಒಂದು ಕಾರ್ಯಕ್ರಮದ ಮೂಲಕ ಸ್ಟಾರ್ ಸಿಂಗರ್ಗಳನ್ನು ತಗೊಂಡೋಗಿ ವೇದಿಕೆಯಲ್ಲಿ ಹಾಡಿಸಿದ್ದಲ್ಲ, ಗ್ರಾಮೀಣ ಪ್ರತಿಭೆಗಳ ಒಂದು ಹಾಡುಗಾರರನ್ನು ಗುರುತಿಸಿ ಅವರನ್ನು ಸ್ಟಾರ್ ಮಾಡುವಂಥ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡಿದೆ ಅನ್ನುವಂತಕ್ಕಂಥದ್ದು ಒಂದು ಸಂತೋಷ ಸಂಗತಿ ಅಂತ ವಿಚಾರವನ್ನು ಹೇಳಿಕೊಂಡು,
ಪ್ರತಿ ವರ್ಷ ಅಷ್ಟೇ ಈ ಒಂದು ಕಾರ್ಯಕ್ರಮ ಇಷ್ಟು ಸುಸಜ್ಜಿತವಾಗಿ ನಡಿಬೇಕಾದ್ರೆ ಇದರ ಹಿಂದೆ ನಮಗೊಂದಿಷ್ಟು ಬೆನ್ನೆಲುಬುಗಳು ಇದೆ. ಆ ಬೆನ್ನೆಲುಬುಗಳ ಸಹಕಾರ ಪ್ರೋತ್ಸಾಹದಿಂದ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಅನ್ನೋಂಥ ವಿಚಾರವನ್ನು ಹೇಳಿಕೊಂಡು ಈ ಕಾರ್ಯಕ್ರಮವನ್ನು ಅಷ್ಟೇ ಇದೀಗ 2ನೇ ಬಾರಿ ಈ ಸಭಾಂಗಣದಲ್ಲಿ ನಾವು ಸೆಮಿಫೈನಲ್ ಮಾಡ್ತಿತ್ತು. ಎಪಿಸೋಡ್ 6ನೇ ಎಪಿಸೋಡಲ್ಲಿ ನಾವು ವಾಯ್ಸ್ ಆಫ್ ಚಾಣಕ್ಯದ 6ನೇ ಎಪಿಸೋಡನ್ನು ಇದೇ ಸಮಾರಂಭದಲ್ಲಿ ನಾವು ಮಾಡಿತ್ತು. ಅದಕ್ಕೆ ಸಂಪೂರ್ಣವಾಗಿ ನಮಗೆ ಬೆನ್ನೆಲುಬು ನಿಂತು ಸಹಕಾರ ನೀಡಿದವರು ಈ ಒಂದು ಕಟ್ಟಡದ ಈ ಒಂದು ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಕುಲಾಲ್ ಅವರು. ಸೊ ಅದೇ ರೀತಿ ಕಳೆದ ವರ್ಷ ನಾವು ಬಂಟರ ಸೌಹಾರ್ದ ಸಹಕಾರಿ ಸಂಘದ ಆಶಯದಲ್ಲಿ ಒಂದು ವಿಶಾಲವಾಗಿರ್ತಕ್ಕಂಥ ಬಂಟರ ಸಭಾಭವನ ಈ ಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಈ ಭಾಗದಲ್ಲೇ ಮೊದಲು ಅಂತ ಹೇಳ್ಬೋದು ಅತ್ಯಂತ ಆಕರ್ಷಕವಾಗಿ ಮೂಡಿ ಬಂದಿರತಕ್ಕಂಥ ಪೆರಡೂರಿನ ಒಂದು ಬಂಟರ ಸಭಾಂಗಣದಲ್ಲಿ ಅದ್ಧೂರಿಯಾಗಿ ಕಳೆದ ಬಾರಿ ಸೆಮಿಫೈನಲ್ ನಡೆದಿತ್ತು. ಅಲ್ಲಿ ಕೂಡ ನಮಗೆ ವಿಶೇಷವಾಗಿ ಸಹಕಾರ ನೀಡಿದವರು ಪೆರಡೂರು ಬಂಟರ ಸಂಘದ ಅಧ್ಯಕ್ಷರಾದ ನನ್ನ ಆತ್ಮೀಯರಾಗಿರ್ತಕ್ಕಂಥ ಶಾಂತರಾಮ್ ಸೂಡ ಅವರು. ಸೊ ಅಂಥ ಒಂದು ಅಭಿರುಚಿ ಅಂದರೆ ಈ ರೀತಿಯ ಕಲಾ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಅವರ ಒಂದು ಗುಣ ನನಗೆ ತುಂಬ ಇಷ್ಟ ಆಯಿತು. ಯಾವಾಗಲೂ ಅವ್ರು ಹೇಳ್ತಾಯಿದ್ರು, ನಿಮ್ಮ ಈ ಒಂದು ಹೋರಾಟ ಇಲ್ಲಿ ಎಲ್ಲೂ ಕೂಡ ಹಣ ಮಾಡುವ ಉದ್ದೇಶ ಇರಲಿಲ್ಲ, ಒಂದಿಷ್ಟು ಪ್ರತಿಭೆಗಳಿಗೆ ಬೆಳಕಿಗೆ ತರುವಂಥ ಉದ್ದೇಶವನ್ನೇ ಇಟ್ಕೊಂಡು ಮಾಡಿರ್ತಕ್ಕಂಥ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಿರಂತರವಾಗಿ ನಮಗೆ ಸಪೋರ್ಟ್ ನೀಡುವವರು ನಮ್ಮ ಶಾಂತರಾಮ್ ಸೂಡ ಅವರು. ಇವೆಲ್ಲೂ ಹೆಬ್ರಿಯಲ್ಲಿ ತರಗತಿ ಮಾಡುವಾಗ ತುಂಬ ಜನ ಕರೆ ಮಾಡಿದರು, ನೀವು ಪೆರಡೂರಿನಲ್ಲಿ ಕ್ಲಾಸ್ ಮಾಡಿ ಅಂತ. ನಾವು ಕ್ಲಾಸ್ ಮಾಡಬೇಕೋ ಬೇಡವೋ ಅಂತ ಯೋಚನೆ ಮಾಡುವಾಗ ನಮಗೆ ಇಲ್ಲಿ ಕ್ಲಾಸ್ ಮಾಡಲಿಕ್ಕೆ ವಿಶೇಷವಾಗಿ ಸಹಕಾರ ಕೊಟ್ಟಿದ್ದು ಯಾರು ಕೇಳಿದರೆ ಅದು ನಮ್ಮ ಸಂತೋಷ್ ಕುಲಾಲ್ ಅವರು. ನೀವು ಇಲ್ಲಿ ತರಗತಿಯನ್ನು ಮಾಡಿ ಈ ಕಾರ್ಯಕ್ರಮ ಇಲ್ಲಿ ಮಾಡಿ ಮಕ್ಕಳಿಗೆ ಮುಟ್ಟಿಸಿ ಅನ್ನೋತಕ್ಕಂಥ ವಿಚಾರವನ್ನು ಹೇಳಿ ನಮಗೆ ಇಲ್ಲಿ ಅವಕಾಶವನ್ನು ಈ ಹಾಲ್ನಲ್ಲೇ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಆ ಕಾರ್ಯಕ್ರಮವನ್ನು ವಿನೂತನವಾಗಿ ನಡೆದಂಥ ಕಾರ್ಯಕ್ರಮದ ಉದ್ಘಾಟನೆಯನ್ನು ನನ್ನ ಆತ್ಮೀಯರಾದ ಶಾಂತರಾಮ್ ಸೂಡ ಅವರೇ ಉದ್ಘಾಟಿಸೋದ್ರ ಮೂಲಕ ಒಂದಿಷ್ಟು ಈ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶವನ್ನು ಕಲ್ಪಿಸಲಿಕ್ಕೆ ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ನಡೀತಕ್ಕಂಥ ಎಪಿಸೋಡ್ 8 ರಾಜ್ಯ ಮಟ್ಟದ ಟ್ರ್ಯಾಕ್ ಸಂಗೀತ ಸಮರದ ಈ ಸೆಮಿಫೈನಲ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನನ್ನ ಆತ್ಮೀಯರು. ಈಗಾಗಲೇ ಹೇಳಿದೆ ನಾನು, ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ನಮಗೆ ಸಹಕಾರ ನೀಡುವವರು. ಈ ಭಾಗದ ಈ ಭಾಗದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿ ಇದ್ದುಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ನೇತೃತ್ವದಲ್ಲಿ ಆಗ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಪೆರಡೂರು ಬಂಟರ ಸೌಹಾರ್ದ ಸಹಕಾರಿ ನಿಯಮಿತ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತರಾಮ್ ಸೂಡ ಅವರನ್ನು ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಿದ್ದೇನೆ. ಅವರಿಗೆ ನಮ್ಮ ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ರಾಮದಾಸ್ ನಾಯಕ್ ಅವರು ವೇದಿಕೆ ಬಂದು ಅವರಿಗೆ ಪುಷ್ಪವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಎರಡು ವರ್ಷಗಳ ಹಿಂದೆ ಎಪಿಸೋಡ್ ಆಗಲಿಕ್ಕೆ ಇಲ್ಲಿ ಸಹಕಾರದ ಜೊತೆಗೆ ಆವಾಗಲೇ ಅವರು ಹೇಳಿದರು, ಉದಯವರೇ ಇಂಥ ಒಳ್ಳೆಯ ಕಾರ್ಯಕ್ರಮ ನೀವು ಮಾಡಿ, ನಿಮ್ಮೊಂದಿಗೆ ನಾವು ಸದಾ ಇದ್ದೇವೆ ಅನ್ನುವಂಥ ಬೆನ್ತಟ್ಟಿದವರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಸಂತೋಷ್ ಕುಲಾಲ್ ಅವರು. ಕಳೆದ 6-7 ತಿಂಗಳುಗಳಿಂದ ಇದೇ ಸಭಾಂಗಣದಲ್ಲಿ ನಾವು ಯಕ್ಷಗಾನ ಮತ್ತು ಡ್ಯಾನ್ಸ್ ತರಗತಿಯನ್ನು ಇಲ್ಲಿ ನಡೆಸ್ತಾ ಇತ್ತು. ಇದಕ್ಕೆ ಸಂಪೂರ್ಣ ಸಹಕಾರ ನೀಡಿದವರು ಸಂತೋಷ್ ಕುಲಾಲ್ ಅವರು. ಇವತ್ತು ಕೂಡ ಅಷ್ಟೇ ಈ ಕಾರ್ಯಕ್ರಮವನ್ನು ಇದೇ ಸಭಾಂಗಣದಲ್ಲಿ ನಾವು ಮಾಡ್ತೇವೆ ಅಂತ ಅವರು ಕೇಳಿಕೊಂಡಾಗ ತುಂಬ ಪ್ರೀತಿಯಿಂದ ಒಪ್ಪಿಕೊಂಡು ನಮಗೆಲ್ಲ ರೀತಿಯ ಸಹಕಾರನ ಮಾಡಿ ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕದ ಸ್ವಾಗತವನ್ನು ಕೋರ್ತಿದ್ದೇನೆ. ಅವರಿಗೆ ನಮ್ಮ ಸಂದೀಪ್ ಶೆಟ್ಟಿ ಅವರು ಆಗಮಿಸಿ ಅವರಿಗೆ ಪುಷ್ಪವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಇನ್ನೋರ್ವರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಿರಂತರ ಸಹಕಾರ ನೀಡುವವರು, ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡ್ತಕ್ಕಂಥವರು, ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಬೆನ್ತಟ್ಟಿ ಎಲ್ಲ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಹಕಾರ ನೀಡುವವರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಪೆರಡೂರು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ರೈ ಪಳಜೆ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಅವರಿಗೆ ನಮ್ಮ ಚಾಣಕ್ಯ ಸಂಸ್ಥೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ವೀಣಾ ಯು ಶೆಟ್ಟಿ ಅವರು ಪುಷ್ಪ
ನಿರಂತರವಾಗಿ ಬೆನ್ನೆಲುಬಾಗಿ ನಮಗೆ ಸಹಕಾರ ನೀಡುವವರು ಕಳೆದ 6-7 ವರ್ಷಗಳಿಂದ ತನ್ನ ಟ್ರಸ್ಟ್ ಮೂಲಕ ನನಗೆ ಸಹಕಾರ ನೀಡುವವರು ಉದಯ ಕೃಷ್ಣ ಎಸ್ಟೇಟಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಉದಯ್ ಶೆಟ್ಟಿ ಮುನಿಯಾಲ್ ಅವರು. ಒಂದು ತುರ್ತು ಕಾರ್ಯಕ್ರಮದಿಂದ ಅವರು ಹೊರಗಡೆ ಇದ್ದಾರೆ, ನಾನು ಬಂದು ಸೇರಿಕೊಳ್ತೇನೆ, ನೀವು ಕಾರ್ಯಕ್ರಮನ ಮುಂದುವರಿಸಿ ಅಂತಕ್ಕಂಥ ಶುಭವನ್ನು ಕೋರಿದ್ದಾರೆ. ಅವರಿಗೆ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತಿಸಿದ್ದೇನೆ. ಹಾಗೆ ನನ್ನ ಆತ್ಮೀಯರಾಗಿರ್ತಕ್ಕಂಥ ಪೆರಡೂರು ಹಿರಿಯಡ್ಕ ರೈತರ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ಶೆಟ್ಟಿ ಅವರು ಕೂಡ ಇನ್ನೇನು ಸ್ವಲ್ಪ ಸಮಯದಲ್ಲಿ ಬಂದು ಸೇರಿಕೊಳ್ತೇನೆ, ನೀವು ಕಾರ್ಯಕ್ರಮನ ಮುಂದುವರಿಸಿ ಅನ್ನತಕ್ಕಂಥ ಶುಭವನ್ನು ಕೋರಿದ್ದಾರೆ. ಅವರಿಗೆ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೆ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ ಉಡುಪಿ ನಮ್ಮ ಈ ನೃತ್ಯ ತರಗತಿಯ ಕೊರಿಯೋಗ್ರಾಫರ್ಗಳಲ್ಲಿ ಅವರವರಾಗಿರ್ತಕ್ಕಂಥ ಹೆಸರಾಂತ ಕೊರಿಯೋಗ್ರಾಫರ್ ಮಂಜು ಶೆಟ್ಟಿ ಅವರು ಕೂಡ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ, ನಾನು ಬರ್ತೇನೆ, ನೀವು ಕಾರ್ಯಕ್ರಮ ಮುಂದುವರಿಸಿ ಅನ್ನತಕ್ಕಂಥ ಶುಭವನ್ನು ಕೋರಿದ್ದಾರೆ. ಅವರಿಗೂ ಕೂಡ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತಿದ್ದೇನೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರಾಮದಾಸ್ ನಾಯ್ಕ್ ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ವಸಂತ್ ಶೆಟ್ಟಿ ಅವರು, ಸಂದೀಪ್ ಅವರು, ಸತೀಶ್ ಅವರು, ಹಾಗೆ ಎಲ್ಲ ನಮ್ಮ ಆತ್ಮೀಯರು ವರ್ಗದವರು ಇಲ್ಲಿದ್ದಾರೆ. ವಿಶೇಷವಾಗಿ ಕಳೆದ 8 ಎಪಿಸೋಡ್ಗಳಿಂದ ನಮ್ಮ ಈ ಒಂದು ಸಂಗೀತ ಸ್ಪರ್ಧೆಗೆ ವಿಶೇಷ ಸಹಕಾರ ನೀಡಿ ಬೆನ್ತಟ್ಟಿ ಒಂದಿಷ್ಟು ಪ್ರತಿಭೆಗಳ ಅನಾವರಣಕ್ಕೆ ವೇದಿಕೆ ಆಗಿರ್ತಕ್ಕಂಥವ್ರು ನನ್ನ ಆತ್ಮೀಯರಾಗಿರ್ತಕ್ಕಂಥ ರಮೇಶ್ ಡಿ ಚಾಂತಾರ್ ಅವರು. ಹಲವಾರು ವರ್ಷಗಳಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ನಿರಂತರ ಸಹಕಾರ ನೀಡುವವರು. ಈ ಕಾರ್ಯಕ್ರಮದ ತೀರ್ಪುಗಾರಿಕೆ ಮೂಲಕ ಅದೆಷ್ಟೋ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸಿದಂಥ ರಮೇಶ್ ಡಿ ಚಾಂತಾರ್ ಅವರನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿದ್ದಾರೆ. ಹಲವಾರು ಸಂಗೀತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಗಾಯಕಿಯಾಗಿದ್ದು ಹಲವಾರು ತರಗತಿಗಳನ್ನು ಮಾಡೋದ್ರ ಮೂಲಕ ಆನ್ಲೈನ್ ಮೂಲಕ ವಿದೇಶಕ್ಕೂ ಕೂಡ ಸಂಗೀತ ತರಗತಿ ನಡೆಸ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಸಂಗೀತ ಗುರುಗಳಾಗಿರ್ತಕ್ಕಂಥ ಸ್ಮಿತಾ ಭಟ್ ಉಡುಪಿ ಅವರನ್ನು ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೆ ಹಲವಾರು ಸಂಗೀತ ಕಾರ್ಯಕ್ರಮ ನಡೆಸೋದ್ರ ಮೂಲಕ ಸಂಗೀತ ತರಗತಿಯನ್ನು ನಡೆಸಿಕೊಂಡು ಸಂಗೀತ ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿ ಭಾಗವಹಿಸಿಕೊಂಡು ಹೆಸರಾಂತರಾಗಿರ್ತಕ್ಕಂಥ ಶ್ರುತಿ ಭಟ್ ಉಪ್ಪಳ ಅವರನ್ನು ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೆ ನನ್ನ ಆತ್ಮೀಯರು ತುಂಬ ಜನ ಇದ್ದಾರೆ. ಹೊಸದಿಗಂತ ಪತ್ರಿಕೆಯ ವರದಿಗಾರರಾಗಿರ್ತಕ್ಕಂಥ ಬಾಲಚಂದ್ರ ಮುದ್ರಾಡಿ ಅವರಿದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮ ನೇರವಾಗಿ ಅಲ್ಲ, ಧ್ವನಿ ಮುದ್ರಿತಗೊಂಡು ಉಡುಪಿ ಚಾನಲ್ನಲ್ಲಿ ಟೆಲಿಕಾಸ್ಟ್ ಆಗಲಿಕ್ಕಿದೆ. ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಂಡಕ್ಕೆ, ಹಾಗೆ ಈ ಕಾರ್ಯಕ್ರಮದ ಹಾಡುಗಳು ಎಷ್ಟು ಒಳ್ಳೆ ಅತ್ಯುತ್ತಮವಾಗಿ ಹಾಡುಗಳು ಟೈಮ್ಸ್ ಆಫ್ ಕಾರ್ಕಳ ಯೂಟ್ಯೂಬ್ ಚಾನಲ್ನಲ್ಲಿ ಅದು ಕೂಡ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಲಿಕ್ಕಿದೆ. ಸೊ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೆ ಆಗಮಿಸಿದಂತೆ ಎಲ್ಲ ನಮ್ಮ ಸ್ಪರ್ಧಿಗಳು, ಹಾಗೆ ಸ್ಪರ್ಧಿಗಳೊಂದಿಗೆ ಆಗಮಿಸಿದವರ ಪೋಷಕರು, ವಿಶೇಷವಾಗಿ ನಮ್ಮ ಈ ಒಂದು ಸ್ಪರ್ಧೆಯ ನಡುವೆ ಒಂದಿಷ್ಟು ನಮ್ಮ ಚಾಣಕ್ಯ ತಂಡದ ಪುಟಾಣಿಗಳಿಂದ ನೃತ್ಯ ನಡೀಲಿಕ್ಕಿದೆ. ಆ ನೃತ್ಯಕ್ಕೆ ಆಗಮಿಸಿದಂಥ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರನ್ನು, ಹಾಗೆ ಆಗಮಿಸಿದಂಥ ಎಲ್ಲರನ್ನ ನಮ್ಮ ಚಾಣಕ್ಯ ತಂಡಕ್ಕೆ ಬೆನ್ನೆಲುಬಾಗಿ ನಿಂದಂಥ ಎಲ್ಲ ನಮ್ಮ ಮಿತ್ರರನ್ನು, ಸಹಕಾರಿ ಮಾಡಿದಂಥ ಎಲ್ಲರನ್ನ ಒಂದೇ ಮಾತಿನಲ್ಲಿ ಸ್ವಾಗತಿಸಿಕೊಂಡು ನನ್ನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೂಡ ಅಷ್ಟೇ ಅತ್ಯಂತ ಅಂದವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯರು ಮುದ್ರಾಡಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಚಂದ್ರಶೇಖರ್ ಭಟ್ ಅವರನ್ನು ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇನೆ.